ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಪಿಎಸ್ಸಿಯಲ್ಲಿ ಕರ್ಮಕಾಂಡ ಪ್ರತಿನಿತ್ಯ ಬೆಳಕಿಗೆ ಬರ್ತಾ ಇರೋದ್ರಿಂದ ಬೇಸತ್ತಿರುವ ಸರ್ಕಾರ ಈಗ ಅದೆಲ್ಲದಕ್ಕೂ ಕಡಿವಾಣ ಹಾಕಬೇಕು, ಬ್ರೇಕ್ ಹಾಕಬೇಕು ಅಂತ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಯನ್ನ ಕೊನೆಗೂ ಕೆಪಿಎಸ್ಸಿಗೆ ನೇಮಕ ಮಾಡಿದೆ. ಯಾದಗಿರಿ ಜಿಲ್ಲಾ ಪಂಚಾಯಿತಿ ಸಿಒ ಲವೀಶ್ ಒರಡಿಯಾ ಅವರನ್ನ ಜಂಟಿ ಪರೀಕ್ಷಾ ನಿಯಂತ್ರಕರಾಗಿ ವರ್ಗಾಯಿಸಿ ಆದೇಶವನ್ನು ಹೊರಡಿಸಿದೆ. ದಿಟ್ಟ, ಪ್ರಾಮಾಣಿಕ ಹಾಗೂ ತಾಂತ್ರಿಕ ನೈಪುಣ್ಯತೆ ಹೊಂದಿರುವ 2020 ಬ್ಯಾಚ್ನ ಐಎಎಸ್ ಅಧಿಕಾರಿ ಲವೀಶ್ ಅವರಿಗೆ ಕೆಪಿಎಸ್ಸಿ ಅಕ್ರಮಕ್ಕೆ ಬ್ರೇಕ್ ಹಾಕುವ ಜವಾಬ್ದಾರಿಯನ್ನು ಕೊಡಲಾಗಿದೆ. 2 ವರ್ಷಗಳ ಕಾಲ ಯಾದಗಿರಿ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಕಾರ್ಯನಿರ್ವಹಿಸಿದ್ದ ಲವೀಶ್ ಹಳ್ಳಿಗಳಲ್ಲಿ ನಿರಂತರ ಸುತ್ತಾಡಿ ನರೇಗಾ ಕಾಮಗಾರಿಗಳನ್ನು ನೈಜ ಕೂಲಿ ಕಾರ್ಮಿಕರಿಗೆ ಸಿಗುವಂತೆ ಮಾಡಿದರು. ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯಗಳ ಕೊರತೆ ನೀಗಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟವರು. ಇಲಾಖೆಯ ವಿವಿಧೆಡೆ ಅಕ್ರಮಗಳು ಕಂಡುಬಂದಾಗ ಪ್ರಭಾವಿಗಳ ಒತ್ತಡಕ್ಕೂ ಮಣಿಯದೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತಾ ಇದ್ರು. ಜೊತೆಗೆ 10 ಪ್ರಕರಣಗಳಲ್ಲಿ ಭ್ರಷ್ಟರು ಅಡಗಿ ಕೂತ್ಕೊಂಡಿದ್ರು. ತಂತ್ರಜ್ಞಾನ ಪರಿಣಿತರಾದ ಇವರು ನಕಲಿ ಹಾಜರಾತಿ ಮೂಲಕ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದ 80ಕ್ಕೂ ಹೆಚ್ಚು ಪಿಡಿಒಗಳ ಅಕ್ರಮ ಪತ್ತೆ ಹಚ್ಚಿ ಕ್ರಮ ಕೈಗೊಂಡಿದ್ರು. ಇಂಥ ದಿಟ್ಟ ಅಧಿಕಾರಿ ಲವೀಶ್ ಅವರನ್ನ ಕೆಪಿಎಸ್ಸಿ ಅಕ್ರಮಕ್ಕೆ ಕಡಿವಾಣ ಹಾಕೋದಕ್ಕೆ ಜಂಟಿ ಪರೀಕ್ಷಾ ನಿಯಂತ್ರಕರಾಗಿ ನಿಯೋಜನೆ ಮಾಡಲಾಗಿದೆ.